ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇದು ಡ್ಯೂಟಿ, ಚುನಾವಣಾ ಡ್ಯೂಟಿ ಮೇಲಿದ್ದಂಥ 66 ಮತದಾರರಿಗೆ ಮತದಾನ ಮಾಡಲಿಕ್ಕೆ ಕೊಟ್ಟಿಲ್ಲ. ಆಘಾತಕಾರಿ ವಿಷಯ ಇವೆಲ್ಲ. 27 ಲಕ್ಷ ಜನ ಹಿಂದಿದ್ದವರು ಮತ ಹಾಕಿದವ್ರು ಈಗ ಅದ ಅವ್ರ ಕಡೆ ವೋಟ್ರ್ ID ಅದ, ಜೊತೆಗೆ ಆಧಾರ್ ಕಾರ್ಡ್ ಅದ ರೀ, ಒಳ್ಳೆಯವ್ರ ಹೆಸರುಗಳಿದ್ದೇವ, ಅಲ್ಲೇ ಬದುಕಿದವರು, ಅಲ್ಲೇ ಹುಟ್ಟಿ ಬಾಳಿದವರು ಕಟ್. ಅದರಲ್ಲಿ 35% ಜನ ಏನಪ್ಪ ಅಂದ್ರೆ ಮುಸ್ಲಿಮರಿದ್ದಾರೆ. ಇದರಲ್ಲಿ ಹೆಚ್ಚಿಗೆ ಬಗಲಂತ ಮಂದಿರಿ, ಒಳ ನುಸುಳ್ಕೋರು, ಹಾಗೆ ಹೀಗೆ ಕಟ್ 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 ಕಟ್. ನಿಜವಾಗಿ ಏನು ನಡೀತಾ ಇದೆ ಯಾರು ಕೇಳೋರು ಅಂತ. ಈ ಎಲೆಕ್ಷನ್ ಕಮಿಷನ್ ಈ ರೀತಿ ಮಾಡಿದರೆ ಭವಿಷ್ಯದಲ್ಲಿ ಹೆಂಗಪ್ಪ ಇದೆ? ನೆಕ್ಸ್ಟ್ ಕರ್ನಾಟಕದಲ್ಲಿ ಹೋದರೆ ಅದು ಇಲ್ಲಿ ಎಷ್ಟು ಜನರದ್ದು ಹೋಗ್ತದೋ ಏನಾಗ್ತದೋ ಗೊತ್ತಿಲ್ಲ. ಪ್ರತಿ ವರ್ಷ ಪರಿಷ್ಕರಣೆ ನಡೀತಿರ್ತದೆ. ಅದೆಲ್ಲ ಇಲ್ಲಿ 27 ಲಕ್ಷ ಜನರು ನಾಗರಿಕತ್ವದ ಗತಿ ಏನು? ಸಪೋಸ್ ನೆಕ್ಸ್ಟ್ ಟೈಮ ನಾಗರಿಕತೆಯನ್ನು ಹುಡುಕ್ಲಿಕ್ಕೆ ಹೊರಟಾಗ ಯಾರಪ್ಪ ನೀವು ಕೇಳಿ ಹೊರಟಾಗ ವೋಟ್ರ್ ಐಡಿನೇ ಇಲ್ಲ. ಹಾಗಾದ್ರೆ ನೀವು ಯಾರು? ಇವರೆಲ್ಲರ ನಾಗರಿಕತ್ವ ಅತಂತ್ರ ಆಗಿ ಹೋಗ್ಬಿಡ್ತದೆ. ಪಾಪ ಈಗಾಗಲೂ ಓಡಾಡ್ತಾ ಇದ್ದಾರೆ ಪಾಪ ಭಯದಿಂದ. ನಾವು ಈ ದೇಶದ ಪ್ರಜೆನಲ್ಲೇನೋ ಇದಾಗಿಬಿಡ್ತದೆ ಅಂತೇಳಿ ಈ ಎಲ್ಲ ಅಧಿಕಾರವನ್ನು ಚುನಾವಣಾ ಆಯೋಗ ಕೊಟ್ಟವ್ರು ಯಾರು ಅಂತ. ಮತ್ತು 132 ಕಲಂ ಪ್ರಕಾರ ಚುನಾವಣಾ ಆಯೋಗದ ಅದು ಸ್ಪಷ್ಟವಾಗಿ ಹೇಳಿಬಿಟ್ಟದು. ಒಂದು ವೇಳೆ ಲಾಸ್ಟ್ ಟೈಮ್ ಮತ ಹಾಕಿದ್ರೆ ಅದ್ರ ವೋಟರ್ ಕಾರ್ಡ್ ಇತ್ತಂದ್ರೆ ಅವರಿಗೆ ಅವಕಾಶ ಕೊಡಬೇಕು ಅಂತೇಳಿ. ಚುನಾವಣಾ ಅವೇನ